ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವಾದೀಶ್ವರ್ಗೆ ನಾನೇ ಭಾಗ್ಯ ಕಂಡ ತನ್ವಿ ನನ್ನ ಮಗಳು. ಆ ಭಾಗ್ಯ ನನ್ನ ಒಂದು ಲೈಫ್, ನನ್ನ ಅಪ್ಪ ಅಮ್ಮ ಮಕ್ಕಳು ಎಲ್ಲರನ್ನ ಕೂಡ ಕಿತ್ಕೊಂಡ್ಬಿಟ್ಲು ಗೊತ್ತಾ. ಅಂಥದ್ದಾಗೆ ಭಾಗ್ಯ ಅವರು ಈ ರೀತಿ ಮಾಡಿದ್ರ ಅಂತ ಆದಿಗೆ ಅಚ್ಚುರಿಗೆ ಆಗತ್ತಾ. ಅವಳು ಅಷ್ಟು ಮಾಡಿದ್ಲೆ ನಾನು ಎಷ್ಟು ಕಾಟ ಕೊಟ್ಟೆ ಗೊತ್ತಾ ಅಂತ ಹೇಳಿ ಆದೀಶ್ವರ್ಗೆ ತಾನು ಎಷ್ಟೆಲ್ಲ ಭಾಗ್ಯಗೆ ಕಾಟ ಕೊಟ್ಟೆ ಅನ್ನೋದು ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ತಾಂಡವ್. ಈ ಒಂದು ಮಾತನ್ನ ಕೇಳದಂತ ಆದೀಶ್ವರು ಕೆಂಡಾಮಂಡಲ ಆಗ್ತಾರೆ. ನಿಲ್ಸಯ್ಯ ಮುಚ್ಚಯ್ಯ ಬಾಯಿನ, ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೋತಿದ್ಯಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆತ ಕಡೆ ತನ್ಮಯ್ ಅಕ್ಕನ ಹೊಡ್ಕೊಂಡು ಹೊರಟಾಗ ಅವನಿಗೆ ಆ ಮನೆ ಹತ್ರ ಅಕ್ಕ ತನ್ವಿ ಸಿಗ್ತಾಳೆ. ಅಕ್ಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಗಾಬರಿಯಾಗಿ ಅಮ್ಮ ಅಜ್ಜನ ಕರೀತಾರೆ. ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ನಂತರ ಭಾಗ್ಯ ತನ್ನ ಮಗಳನ್ನ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಪೊಲೀಸವ್ರು ಕೂಡ ಬರ್ತಾರೆ. ಈ ಕಡೆ ಕುಸುಮವ್ರು ಕೂಡ ಆದಿ ಕಾಲ್ ಮಾಡಿ ತನ್ವಿ ಹುಷಾರಾದ್ಲು, ಸಿಕ್ಕಿದಾಳೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ. ಈ ಕಡೆ ತನ್ನ ಮಗಳಿಗೆ ಏನಾಯ್ತು ಅಂತ ಹೇಳಿ ಭಾಗ್ಯ ಗಾಬರಿ ಆಗ್ತಾರೆ. ನಂತರ ತನ್ವಿಗೆ ಪ್ರಜ್ಞೆ ಬರ್ತಿದ್ದಾಗೆ ಏನಾಯ್ತು ಏನು ಅಂದಾಗ ನಾನು ಕೈ ತೊಳಿಯೋಕೆ ಹೋಗಿದ್ದೆ, ಅಲ್ಲಿ ಯಾರು ಕೂಗ್ದಂಗೆ ಆಯ್ತು. ಯಾರು ಅಂತ ನೋಡಿದ್ರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಿಂದೆ ಯಾರು ಬಂದು ನನಗೆ ಪ್ರಜ್ಞೆ ತಪ್ಪಿಸ್ಬಿಟ್ರು ಅಂದಾಗ ಈ ಕಡೆ ಭಾಗ್ಯಗೆ ಶ್ರೇಷ್ಠ ಮೇಲೆ ಡೌಟ್ ಬರುತ್ತೆ. ಹಾಗಾಗಿ ಶ್ರೇಷ್ಠನೇ ಕಾರಣ ಅಂತ ಹೇಳಿದಾಗ ಸುಮ್ಮನೆ ವಿನಾಕಾರಣ ನನ್ನ ಹೆಸರು ತಗೋಬೇಡ ಅಂತ ಶ್ರೇಷ್ಠ ಹೇಳ್ತಾರೆ. ಈ ಕಡೆ ಸಾಕ್ಷಿ ಇಲ್ಲ ಅಂತ ಹಾರಾಡ್ತಿದ್ಯಾ, ಸಿಗ್ಲಿ ಸಾಕ್ಷಿ, ನಿನ್ನ ಕತೆ ಏನು ಮಾಡ್ತೀನಿ ನೋಡುವ ಅಂತ ಕುಸುಮವ್ರು ಹೇಳಿದೆ. ಎಲ್ಲ ಹೋಗೋಣ ಬನ್ನಿ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ. ಬಟ್ ರೆಸಾರ್ಟಲ್ಲಿ ಆದೀಶ್ವರಿ ಎಲ್ಲ ಆಲ್ರೆಡಿ ಅವರು ತುಂಬ ಸಿಟ್ಟು ಮಾಡಿಕೊಂಡು ಕಾರಲ್ಲಿ ಹೋದರು ಅಂತ ಮ್ಯಾನೇಜರ್ ಹೇಳ್ತಾರೆ. ಏನಿದು ಈ ರೀತಿ ಎಲ್ಲ ಹೋದರೆ ಹೇಗೆ ಫ್ರೆಂಡು ಅಂತ ಹೇಳಿ ಕುಸುಮವ್ರು ಕೂಡ ಅನ್ಕೋತಾರೆ. ನಾವು ಕೂಡ ಹೊರಡೋಣ ಅಂದಾಗ ಬೆಳ್ಳಂಬೆಳಗ್ಗೆನೆ ಹೊರಟುಬಿಡೋಣ ಈಗ ಬೇಡ ಅಂತ ಕಿಶನ್ ಹೇಳ್ತಾರೆ. ಈ ಕಡೆ ತಾಂಡವ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರೋರನ್ನ ತನ್ನ ಕಿಶನೇ ಹೋಗಿದ್ದ ರೆಸ್ಟೋರೆಂಟಲ್ಲಿ ಮಲಗಿಸಿರ್ತಾರೆ. ಇದ ಕಡೆ ಶ್ರೇಷ್ಠ ಕೂಡ ಬರ್ತಾಳೆ. ಆತ ಯಾಕೆ ಹೋಗಿರ್ಬೋದು, ವಿಷಯ ಏನಾದರೂ ಗೊತ್ತಾಯ್ತಾ ಭಾಗ್ಯ ತಾಂಡವ್ ಮದುವೆ ವಿಷಯ ಗೊತ್ತಾದರೆ ಖಂಡಿತ ನಾನು ಅನ್ಕೊಂಡಿದ್ದೆ ಆಯಿತು ಅಂತ ಅನ್ಕೋತೀನಿ ಅಂತಾನೆ ಬರ್ತಾಳೆ. ತಾಂಡವ್ ಪರಿಸ್ಥಿತಿನ ನೋಡಿ ಶಾಕ್ ಆಗ್ತಿದ್ದಾಳೆ. ಆ ಕಡೆ ಆದೀಶ್ವರ್ ತುಂಬ ಕೋಪ ಮಾಡ್ಕೊಂಡು ನನಗೆಲ್ಲ ಮೋಸ ಮಾಡಿದ್ರು, ಭಾಗ್ಯ ಸುಳ್ಳು ಹೇಳಿದ್ರು, ಫ್ರೆಂಡ್ಸ್ ಸುಳ್ಳು ಹೇಳಿದ್ರು, ಗೆಳತಿ ಸುಳ್ಳು ಹೇಳಿದ್ರು, ಎಲ್ಲರೂ ಕೂಡ ಸತ್ಯ ಮುಚ್ಚಿಟ್ರು. ಬ್ರದರ್ ಅಂತ ಅನ್ಕೊಂಡ ಮನುಷ್ಯನೇ ಅಲ್ಲ, ಎಂಥ ನೀಚ ಮನುಷ್ಯ ಅಂತ ಅಂದ್ಕೊಂಡು ತುಂಬ ಸಿಟ್ಟು ಮಾಡಿಕೊಂಡು ಕಾರ್ ಡ್ರೈವ್ ಮಾಡಿಕೊಂಡು ಬೆಂಗಳೂರು ಕಡೆ ಬರ್ತಿರ್ತಾರೆ. ಆ ಟೈಮಲ್ಲಿ ಎದುರುಗಡೆಯಿಂದ ಬಂದಂಥ ಗಾಡಿ ಅವರ ಕಾರ್ಗೆ ಆಕ್ಸಿಡೆಂಟ್ ಮಾಡಿದೆ. ಆದೀಶ್ವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.